ನಮಸ್ಕಾರ. ರಕ್ತದಾನದ ಕುರಿತು ಮುಂದುವರೆದಾಗಿ ಮಾತಾಡಲಿಕ್ಕೆ ಬಂದರೆ, ಈಗ ನಾನು ರಕ್ತದಾನದ ಬಗ್ಗೆ ತಪ್ಪು ಕಲ್ಪನೆ ಅಂದರೆ ಮಿತ್ಸ್ ಏನಿದೆ ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರಕ್ತದಾನದ ಬಗ್ಗೆ ಇನ್ನೂ ತುಂಬ ಅರಿವಿಲ್ಲ. ಹೆಚ್ಚು ಜನಕ್ಕೆ ಭಯ ಪಡ್ತಾರೆ. ಅಂದರೆ ನಾನು ರಕ್ತ ಕೊಟ್ಟರೆ ನನಗೆ ಏನಾಗುತ್ತೋ ಅನ್ನೋದು ಒಂದು ಭಯದ ವಾತಾವರಣ ಇನ್ನೂ ಇದೆ ಎಷ್ಟೋ ಜನಕ್ಕೆ. ಅದೆಲ್ಲ ಸುಳ್ಳು. ಏನಂದರೆ ರಕ್ತದಾನದಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಹೊರತು ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಮೇಜರ್ ಮಿತ್ ಅಂದರೆ ತುಂಬ ಒಂದು ಮೇಜರ್ ತಪ್ಪು ತಿಳುವಳಿಕೆ ಏನಪ್ಪ ಅಂದರೆ ತುಂಬ ಸುಸ್ತಾಗುತ್ತೆ ಮತ್ತು ನನ್ನ ದೇಹ ಕುಗ್ಗೋಗುತ್ತೆ ಅಥವಾ ದೌರ್ಬಲ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದು ತಪ್ಪು. ರಕ್ತ ಕೊಡೋದ್ರಿಂದ ಹೊಸ ರಕ್ತ ಉತ್ಪತ್ತಿಯಾಗಿ ನಮ್ಮ ದೇಹದ ಆರೋಗ್ಯ ವೃದ್ಧಿ ಆಗುತ್ತೆ. ಅದು ಮೊದಲನೇ ಸತ್ಯ ನೀವು ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ ಏನಪ್ಪ ಅಂದರೆ ಇದರಿಂದ ತುಂಬ ನೋವಾಗುತ್ತೆ ನಮಗೆ ರಕ್ತ ಕೊಡಬೇಕಾದ್ರೆ ಅಂತ. ಹಾಗೇನೂ ಇಲ್ಲ. ನೀವು ಒಂದು ಚುಚ್ಚುಮದ್ದುಗಳನ್ನು ತೊಗೊಂಡಾಗ ಎಷ್ಟು ನೋವಾಗುತ್ತೆ ಅಷ್ಟೇ ನೋವಾಗುತ್ತೆ, ಅದಕ್ಕಿಂತ ಹೆಚ್ಚಿಲ್ಲ. ಮತ್ತು ರಕ್ತ ತುಂಬ ಹೆಚ್ಚು ರಕ್ತ ತೊಗೊಳ್ತಾರಂತೆ ನಮ್ಮ ದೇಹದಿಂದ ಅಂತ ಹೇಳ್ತಾರೆ ಎಷ್ಟೋ ಜನ. ಅದು ಸುಳ್ಳು. ನಾವು ಪ್ರತಿ ಸಲ ಒಂದು ದಾನಿಯಿಂದ ಒಂದು ಸಲಕ್ಕೆ ಬರೀ 350ರಿಂದ 400 ml ಮಾತ್ರ ಅಥವಾ 450 ml ಮಾತ್ರ ತೊಗೊಳ್ತೀವಿ. ಅದು ಏನಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ವೆಯ್ಟ್ ಆಫ್ ದ ಪೇಷಂಟ್ಸ್. ಅವರ ತೂಕಗಳನ್ನು ನೋಡಿ ನಾವು ಅಷ್ಟೇ ರಕ್ತವನ್ನು ತೆಗೆಯೋಕ್ಕಾಗೋದು. ಒಂದು ಸಲಕ್ಕೆ 1 ಯೂನಿಟ್ ರಕ್ತವನ್ನು ತೆಗೆತೀವಿ. ಆಮೇಲೆ ನಮ್ಮ ದೇಹದಲ್ಲಿ 5ರಿಂದ 5.5 ಲೀಟರ್ ಬ್ಲಡ್ ಇದ್ದಾಗ ಜಸ್ಟ್ 350 ml ತೊಗೊಂಡಾಗ ಬರೀ 5% 7% ಅಷ್ಟೇ ನಾವು ರಕ್ತವನ್ನು ತೆಗೆಯೋದ್ರಿಂದ ಯಾವುದೇ ಅದಕ್ಕೆ ಅಡ್ಡ ಪರಿಣಾಮ ಆಗಲ್ಲ. ಮತ್ತು ಇನ್ನೂ ಒಂದು ತಪ್ಪು ತಿಳುವಳಿಕೆ ಅಂದರೆ ರಕ್ತ ಕೊಡೋದ್ರಿಂದ ನಮಗೆ ಅದು ತುಂಬ ಟೈಮ್ ತೊಗೊಳುತ್ತೆ, ನಮಗೆ ಡ್ಯೂಟಿ ಇದೆ, ನಮಗೆ ಬೇರೆ ವರ್ಕ್ ಇದೆ, ನಾವು ಕೊಡೋಕ್ಕೆ ಬರಲ್ಲ ಅಂತ. ಅದು ಕೂಡ ಸುಳ್ಳು. ನಾವು ರಕ್ತ ತಗೊಳ್ಳೋದಕ್ಕೆ ಅಂದರೆ ರಕ್ತದಾನಕ್ಕೆ ಬರೀ 10ರಿಂದ 15 ನಿಮಿಷ ಸಾಕು, ಹೆಚ್ಚು ಸಮಯ ಬೇಕಾಗಿಲ್ಲ. ಆಮೇಲೆ ರಕ್ತ ಕೊಟ್ಟಾದಮೇಲೆ ನಮಗೆ ತಲೆ ಸುತ್ತು ಬರುತ್ತೆ ಮತ್ತು ಸುಸ್ತಾಗುತ್ತೆ, ಏನಾದರೂ ಬೇರೆ ಆಗಬಹುದು ಅನ್ನೋ ಭಯ ಇದೆ. ಅದು ಕೂಡ ಇಲ್ಲ. ರಕ್ತದಾನ ಆದಮೇಲೆ ನಾವು ಪೋಸ್ಟ್ ಡೊನೇಷನ್ ಕೇರ್ ಅಂತ ಬಂದಾಗ ಏನನ್ನೂ ಹೇಳೋದಿಲ್ಲ. ಏನಂದರೆ ಅದು ಸ್ವಲ್ಪ ಆ ದಿನ ದ್ರವ ಪದಾರ್ಥವನ್ನು ಹೆಚ್ಚಿಗೆ ತೊಗೊಳ್ಬೇಕಾಗುತ್ತೆ. ಸ್ವಲ್ಪ ಜ್ಯೂಸ್ ಅಥವಾ ಮಜ್ಜಿಗೆ, ಎಳನೀರು ಇಂಥ ನೀರಿನ ಪದಾರ್ಥ ಹೆಚ್ಚಿಗೆ ತೊಗೊಂಡ್ರೆ ಸಾಕು. ನೀವು ಕೊಡುವ ರಕ್ತ ಒಂದು ದಿನದೊಳಗೆ ಅದು ದ್ರವ ರೂಪ ಏನು ಪ್ಲಾಸ್ಮಾ ಎಲ್ಲ ಇರುತ್ತೋ ಒಂದು ದಿನದಲ್ಲಿ ನಮ್ಮ ದೇಹ ಉತ್ಪಾದನೆ ಮಾಡ್ಕೊಳ್ಳುತ್ತೆ. ಅಷ್ಟು ಶಕ್ತಿ ನಮ್ಮ ದೇಹಕ್ಕಿದೆ. ಮತ್ತು ವಿತಿನ್ ಫ್ಯೂ ವೀಕ್ಸ್ ಅಂದರೆ ವಿತಿನ್ 2 months ಆ ರಕ್ತದ ಹಿಮೋಗ್ಲೋಬಿನ್ ಏನೇನು ಕಂಟೆಂಟ್ಸ್ ಇದೆ ಎಲ್ಲ ವಾಪಸ್ ನಮ್ಮ ದೇಹಕ್ಕೆ ವಾಪಸ್ ಬರುತ್ತೆ. ಸೊ ಇದೆಲ್ಲ ಮಿತ್ಗಳು. ಇದನ್ನು ಮಾತ್ರ ಯಾರನ್ನು ನಂಬಕ್ಕೆ ಹೋಗಬಾರ್ದು. ಮತ್ತು ಅದರ ಇರೋ ಪ್ರಯೋಜನಗಳನ್ನು ನೀವು ಅಳೆದಾಗ ಅದೇ ಹೆಚ್ಚು ಉಪಾಯಕಾರಿ ಮತ್ತು ಹೆಚ್ಚು ಒಳ್ಳೆಯದಾಗುತ್ತೆ. ಸೊ ಈ ಮಿತ್ಗಳು ಬಿಟ್ಟಾಗ ಮತ್ತು ರಕ್ತ ನಾವು ಕೊಟ್ಟಾದ್ಮೇಲೆ ನೀವು ಏನು ಮಾಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ರಕ್ತದಲ್ಲಿ ಎಷ್ಟು ಗುಂಪುಗಳಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ರಕ್ತದಲ್ಲಿ 9 ಗುಂಪುಗಳು ಮೇಜರ್ ನಮ್ಮ ಇಂಡಿಯಾ ಅಥವಾ ವರ್ಲ್ಡ್ ವೈಡ್ ತೊಗೊಂಡಾಗ ABO ಸಿಸ್ಟಮ್ ಅಂತ ಬಂದಾಗ A ಗ್ರೂಪ್, B ಗ್ರೂಪ್, O ಗ್ರೂಪ್ ಮತ್ತು AB ಬ್ಲಡ್ ಗ್ರೂಪ್. ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಬ್ಲಡ್ ಗ್ರೂಪ್ಸ್ 8 ವಿಧಗಳಿದೆ. ಅದು ಬಿಟ್ಟು ಒಂದು ರೇರ್ ಬ್ಲಡ್ ಗ್ರೂಪ್ ಅಂದರೆ ಬಾಂಬೆ ಬ್ಲಡ್ ಗ್ರೂಪ್ ಕೂಡ ಇದೆ. ಇಷ್ಟು ರಕ್ತ ಗುಂಪುಗಳನ್ನು ನಾವು ವಿಭಜನೆ ಮಾಡ್ತೀವಿ. ಮತ್ತು ಮೇಜರಾಗಿ 1 ಯೂನಿಟ್ ಬಂದಾಗ ನಾವು ಅದನ್ನು 3 ವಿಭಾಗಗಳನ್ನು ಮಾಡ್ತೀವಿ: ಪ್ಲಾಸ್ಮಾ, ಪ್ಲೇಟ್ಲೆಟ್ ಮತ್ತು PRBC. ಅದನ್ನು ಬೇರೆ ಬೇರೆ ಟೆಂಪ್ರೇಚರಲ್ಲಿ ಇಡಬೇಕಾಗುತ್ತೆ ಮತ್ತು ಬೇರೆ ಬೇರೆ ಸಮಯಗಳವರೆಗೂ ಅವನ್ನು ನಾವು ಇಡ್ತೀವಿ. ಅಂದರೆ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ. ಈಗ PRBCಗೆ 1 ತಿಂಗಳು ಶೆಲ್ಫ್ ಲೈಫ್, ಪ್ಲೇಟ್ಲೆಟ್ಗೆ 5 ದಿನ ಮಾತ್ರ ಮತ್ತು ಪ್ಲಾಸ್ಮಾಗೆ 1 ವರ್ಷ ನಾವಿಟ್ಟು ಅದನ್ನು ಮತ್ತೆ ಕ್ರಯೋಪ್ರೆಸಿಪಿಟೇಟ್ ಅಂತ ಮತ್ತೆ ಒಂದು ಫ್ಯಾಕ್ಟರ್ 8 ಇರ್ತಕ್ಕಂಥ ಔಷಧಿ ಕೂಡ ಅದರಿಂದ ತಯಾರು ಮಾಡಬಹುದು. ಸೊ ಇದೆಲ್ಲ ಪೋಸ್ಟ್ ಡೊನೇಷನ್. ಅದಾದಮೇಲೆ ನೆಕ್ಸ್ಟ್ ನಾವು ಅದನ್ನು TTI ಟೆಸ್ಟಿಂಗ್ ಅಂತ ಮಾಡ್ತೀವಿ. ಈ ರಕ್ತಗಳನ್ನು ತೊಗೊಂಡು ಅದಕ್ಕೆ HIV, ಮಲೇರಿಯಾ, ಹೆಪಟೈಟಿಸ್ B, ಹೆಪಟೈಟಿಸ್ C, ಸಿಫಿಲಿಸ್ ಈ ರೋಗಗಳನ್ನೆಲ್ಲ ಪರೀಕ್ಷೆ ಮಾಡಿ ಮತ್ತು ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡಿ ನಾವು ರೋಗಿಗಳಿಗೆ ಕೊಡ್ತೀವಿ. ಇದು ಎಲ್ಲರಿಗೂ ಗೊತ್ತಿರಬೇಕು. ಸೊ ಇದು ಬಿಟ್ಟರೆ ಏನಿದೆ ಇದರದ್ದು ಮಹತ್ವ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯ ಯಾವುದಾದ್ರೂ ಒಂದು ಕಾರಣಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಆಗ ಬಂದಾಗ ಗೊತ್ತಾಗುತ್ತೆ ರಕ್ತದ ಮಹತ್ವ ಎಷ್ಟಿದೆ ಅಂತ. ಅಂದರೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳು ರಕ್ತಕ್ಕಾಗಿ ಪರದಾಡ್ತಾ ಇದ್ದಾರೆ. ಯಾಕೆ ಅಂದರೆ ಇದು ಎಲ್ಲೂ ಮೆಡಿಕಲ್ ಅಂಗಡಿಗಳಲ್ಲಿ ಸಿಗಲ್ಲ. ಒಬ್ಬ ಆರೋಗ್ಯವಂತ ವ್ಯಕ್ತಿಯಿಂದ ಮಾತ್ರನೇ ಇದು ಬರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇಂದಿನ ಯುವ ಜನತೆ ಈ ರಕ್ತದಾನದ ಕುರಿತು ತುಂಬಾ ಜಾಗೃತಿ ತಗೊಳ್ಬೇಕು. ಅವರು ಕೊಡುವ ರಕ್ತಗಳು ಮಾತ್ರ ನಮ್ಮ ತಾಯಂದಿರು ಈ ಎಲ್ಲ ರೋಗಿಗಳನ್ನು ಕಾಪಾಡುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ರೆಗ್ಯುಲರ್ ಬ್ಲಡ್ ಡೋನರ್ ಆಗಿದ್ದರು. ಅವರು ಎಷ್ಟೋ ಜನ ಉಳಿಸಿದ್ದಾರೆ ಅಂತಂದರೆ ನಮಗೆ ಗೊತ್ತಿಲ್ಲ. ಅವರ ರಕ್ತ ಇನ್ನೂ ಎಷ್ಟೊಂದು ಜನರಲ್ಲಿ ಹರಿತಾ ಇದೆ. ಹಾಗಾಗಿ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅಂತಲೇ ತಿಳ್ಕೊಬಹುದು. ಸೊ ಈ ರಕ್ತದಾನ ಅನ್ನೋದು ಒಂದು ಜೀವ ಉಳಿಸುವ ಒಂದು ಸೇವೆ. ಇದು ಸರಳ, ಇದು ಸುರಕ್ಷಿತ ಅಂದರೆ ಸೇಫ್, ಮತ್ತು ಇದು ಯಾವಾಗಲೂ ಒಂದು ಅಮೂಲ್ಯವಾದ ದಾನ, ಶ್ರೇಷ್ಠ ದಾನ. ಎಲ್ಲರೂ ಅದನ್ನು ಪ್ರೋತ್ಸಾಹ ಮಾಡಬೇಕು. ಒಬ್ಬ ವ್ಯಕ್ತಿಯ ಅಥವಾ ರೋಗಿಗಳ ಜೀವನವನ್ನು ಉಳಿಸ್ಬೇಕಾದ್ರೆ ವೈದ್ಯರೇ ಆಗಬೇಕಾಗಿಲ್ಲ.
ಒಬ್ಬ ರಕ್ತದಾನಿ ಆದರೂ ಸಾಕು 3ರಿಂದ 4 ಜನನ ಒಂದು ಸಲ ರಕ್ತ ಕೊಟ್ಟು ಉಳಿಸಬಹುದು. ನೀವು ಹಾಗೇನೆ ಪ್ರತಿ ಒಂದು ವರ್ಷಕ್ಕಾದರೆ 3 ಸಲ ಅಂತ ತಗೊಂಡ್ರೆ ಅಥವಾ 4 ಸಲ ಅಂತ ತಗೊಂಡ್ರೆ 12 ಜನದ ಜೀವವನ್ನು ಉಳಿಸ್ತಾ ಇದ್ದೀರಾ ಅಂತ ನಾವು ಭಾವಿಸ್ತೀವಿ. ಸೊ ರಕ್ತದಾನ ಇದ್ರ ಬಗ್ಗೆ ಎಲ್ಲರಿಗೂ ತಪ್ಪು ಮಾಹಿತಿಗಳು ಹೋಗಲಿ, ಇದ್ರದ್ದು ಜಾಗೃತಿ ಹೆಚ್ಚಾಗಲಿ, ಅರಿವು ಹೆಚ್ಚಾಗಲಿ ಅಂತ ಹೇಳ್ತಾ ನಿರಂತರವಾಗಿ ಬೇರೆಯವರಿಗೆ ರಕ್ತದಾನ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ. ಯಾವಾಗಲೂ ಆರೋಗ್ಯವಂತರಾಗಿರಿ, ಯಾಕಂದರೆ ಆರೋಗ್ಯವಂತ ವ್ಯಕ್ತಿ ಮಾತ್ರ ರಕ್ತ ಕೊಡೋಕ್ಕೆ ಸಾಧ್ಯ, ಅನಾರೋಗ್ಯ ಬಂದಾಗ ರಕ್ತ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ರಕ್ತದಾನದ ಬಗ್ಗೆ ಇನ್ನೂ ಅರಿವು ಹೆಚ್ಚಾಗಬೇಕು. ರಕ್ತದಾನ ಎಲ್ಲರಿಗೂ ಒಂದು ಮಾದರಿ ಸಾಮಾಜಿಕ ಸೇವೆ ಮತ್ತು ನಮ್ಮ ಜವಾಬ್ದಾರಿ ಅಂತ ತಿಳ್ಕೋಬೇಕು. ಇದನ್ನು ಹೇಳ್ತಾ ಧನ್ಯವಾದಗಳು. ಈ ಅವಕಾಶ ಮಾಡಿಕೊಟ್ಟಂಥ IMA ಸಂಘಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ ಜೈ ಕನ್ನಡಾಂಬೆ, ಜೈ ಹಿಂದ್, ನಮಸ್ಕಾರ.